ಸರ್ ಸರ್ ಇಲ್ಲ ನೀವು ಸರ್ ನೀವು ಇಲ್ಲೇ ಬನ್ನಿ ಸರ್ ನೀವು ಇಲ್ಲೇ ಬನ್ನಿ ಸರ್ ಇಲ್ಲೇ ಬನ್ನಿ ಸೈಡ್ ಬನ್ನಿ ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಹೇಳಿದಂಗೆ ನುಡಿದಂತೆ ನಡೆದಿರುವಂತಹ ಸರ್ಕಾರ ಕರ್ನಾಟಕದಲ್ಲಿ ಈಗೇನು 3 ವರ್ಷ ಪೂರೈಸುವಂತಹ ಹಂತಕ್ಕೆ ಬಂದಿದೆ. ನಮ್ಮ 5 ಗ್ಯಾರಂಟಿಗಳ ಮೇಲುಸ್ತುವಾರಿಯನ್ನ ರಾಜ್ಯ ಮಟ್ಟದ ಸಮಿತಿ, ಜಿಲ್ಲಾ ಮಟ್ಟದ ಸಮಿತಿ 2 ರಚಿಸಿ ಇದರ ಮೇಲುಸ್ತುವಾರಿ ಮಾಡುವಂತಹ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ತಾಲೂಕಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳನ್ನ ತಲುಪುವಂಥದಕ್ಕೆ ಕಷ್ಟ ಸಾಧ್ಯಗಳಿತ್ತು. ತದನಂತರ ತಾಲೂಕು ಸಮಿತಿಗಳನ್ನ ರಚನೆ ಮಾಡಿದಂಥದ್ದು ನಾವು ನೋಡಿದ್ದೇವೆ. ಆದರೆ ನಗರ ಪ್ರದೇಶದಲ್ಲಿ ಇದು ಇನ್ನಷ್ಟು ಸಮಸ್ಯೆಗೆ ಗುರಿಯಾದಂತಹ ಕಾರಣದಿಂದ ರಾಜ್ಯ ಸರ್ಕಾರ ಬೆಂಗಳೂರು ನಗರಕ್ಕೆ 28 ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರತ್ಯೇಕವಾದಂತಹ ಸಮಿತಿಗಳನ್ನ ಮಾಡಿ ಈಗ ಮೈಸೂರು ಮಹಾನಗರ ಪಾಲಿಕಾ ವ್ಯಾಪ್ತಿಯಲ್ಲಿರುವಂತಹ 3 ವಿಧಾನಸಭಾ ಕ್ಷೇತ್ರಕ್ಕೂ ಪ್ರತ್ಯೇಕವಾದಂತಹ ಸಮಿತಿಗಳನ್ನ ರಚಿಸಿದೆ. ಅದರಂತೆ ನಮ್ಮ ಪಕ್ಷದ ಅತ್ಯಂತ ಹಿರಿಯ ಸದಸ್ಯರು ಬಹಳ ವರ್ಷಗಳಿಂದ ಸಂಘಟನೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅವರು ಪಕ್ಷಕ್ಕೆ ದುಡಿದಿರುವಂತಹ ಪರಿಣಾಮವಾಗಿ ಜನರ ನಾಡಿ ಮಿತನ್ನ ಬಹಳ ಹತ್ತಿರದಿಂದ ಬಲ್ಲವರಾಗಿರುವಂತಹ MN ಮಾದೇವ್ರವರಿಗೆ ನಾವು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಪಂಚ ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷರಾಗಿ ಮಾಡಿ ನಮ್ಮಲ್ಲಿ ಮಹಿಳೆಯರು, ಯುವಕರು, ಸಮಾಜದ ಉದ್ದಕ್ಕೂ ಯಾರು ಜನರ ಜೊತೆಗೆ ಹೆಚ್ಚಿನ ಸ್ಪಂದನೆ ನೀಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ಸದಸ್ಯರು ಕೂಡ ನಾವು ಈಗಾಗಲೇ ನೇಮಿಸಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರಂಗೆ ನಮ್ಮಲ್ಲಿ ಯುವ ನಿಧಿ ಕಾರ್ಯಕ್ರಮ ಅದು ಅದರ ಸಂಖ್ಯೆ ಇನ್ನೂ ಹೆಚ್ಚು ಮಾಡಬೇಕು ಅನ್ನೋದನ್ನ ನಾವು ಈಗಾಗಲೇ, ಯಾಕಂದ್ರೆ ವಿದ್ಯಾರ್ಹತೆ ಯಾವ ಪ್ರಮಾಣದಲ್ಲಿದೆ, ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳು ಅವರ ಉನ್ನತ ವ್ಯಾಸಂಗನ ತೇರ್ಗಡೆ ಮಾಡಿದ ಮೇಲೆ ಅವರು ಮುಂದೆ ಉದ್ಯೋಗ ಸಿಕ್ಕುವವರೆಗೂ ಅಥವಾ 2 ವರ್ಷದವರೆಗೂ ನಾವೇನು ಒಂದು ಸ್ಟೈಫಂಡ್ ಕೊಡಬೇಕು ಅನ್ನೋದು ಮಾಡಿದ್ವಿ. ಅದರಂತೆ 1354 ಫಲಾನುಭವಿಗಳಿಗೆ ನಮ್ಮ ಈ ಪಂಚ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಯುವ ನಿಧಿಯಲ್ಲಿ ಫಲಾನುಭವಿಗಳಾಗಿ ನಾವು ಮಾಡ್ಕೊಂಡಿದ್ದೇವೆ. 52,000 ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ. 1,21,000 ಪಡಿತರ ಚೀಟಿ ನಮ್ಮಲ್ಲಿ ಅವರಿಗೆ ಅನ್ನಭಾಗ್ಯದ ಸೌಲಭ್ಯವನ್ನು ನಾವು ನೀಡ್ತಾ ಇದ್ದೀವಿ. ಕ್ರಮೇಣ ಈ ಸಂಖ್ಯೆಯು ಕಮ್ಮಿ ಮಾಡಬೇಕಾಗುತ್ತೆ. ಯಾಕೆ ನಾವು BPL ಕುಟುಂಬಗಳು ಜಾಸ್ತಿ ಇದೆ ಅಂತ ಹೇಳಿದಾಗ ಬಡತನ ಜಾಸ್ತಿ ಇದೆ ಅಂತ ಹೇಳಿದಾಗುತ್ತೆ. ಕೂಡ ಸರಿಸುಮಾರು 1,18,000 ಫಲಾನುಭವಿಗಳಿಗೆ ನಾವು ಇದನ್ನ ಕನೆಕ್ಷನ್ಸ್ನ ನಾವು ಕೊಟ್ಟಿರುವಂಥದ್ದು. ಆ ಫಲಾನುಭವಿಗಳನ್ನ ನಾವು ಈಗಾಗಲೇ 200 ಯೂನಿಟ್ ಒಳಗೆ ಅವ್ರಿಗೆ ಉಚಿತವಾದಂತಹ ವಿದ್ಯುತ್ ಕನೆಕ್ಷನ್ಗಳನ್ನ ಕೊಟ್ಟಿದ್ದೇವೆ. ಇದು ಅಲ್ಲದೆ ತಕರಾರುಗಳು ಬಂದಂತಹ ಸಂದರ್ಭದಲ್ಲಿ ಅಥವಾ ಯಾರಾದರೂ ಮನೆಯ ಮುಖ್ಯಸ್ಥರು ಯಾರು ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿ ಅವರು ನಿಧನ ಹೊಂದಿದ್ದಲ್ಲಿ ಅಥವಾ ಬೇರೆ ಕಡೆಗೆ ಸ್ಥಳಾಂತರಗೊಂಡಂತಹ ಸಂದರ್ಭದಲ್ಲಿ ಆ ಕುಟುಂಬದ ಹಿರಿಯ ಸದಸ್ಯರು ಯಾರಿದಾರಂತ ಗುರುತಿಸುವಂತಹ ತಕರಾರು ಬಂದಂತಹ ಸಂದರ್ಭದಲ್ಲಿ ಈ ಸಮಿತಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ನಾನು ಈಗಾಗಲೇ
ಇವರ ಕಚೇರಿಯ ಉದ್ಘಾಟನೆಯ ನಂತರ ಒಂದು ಸಭೆ ಮಾಡಬೇಕು ಅಂತಲೂ ಕೂಡ ಇದ್ದೇನೆ. ಜನರಿಗೆ ಅತ್ಯಂತ ಹತ್ತಿರವಾಗಿ ನಾವು ಕೆಲಸ ಮಾಡುವಂಥ ಕೆಲಸ ಮಾಡಬೇಕು. ಇದಾದರೆ ಮಾತ್ರ ಜನರಿಗೆ ಪಂಚ ಗ್ಯಾರಂಟಿ ಅವರ ಮನೆ ಬಾಗಿಲಿಗೆ ಸವಲತ್ತುಗಳನ್ನ ತಲುಪಿಸುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದ್ದಂಥ ಈ ಕಾರ್ಯಕ್ರಮ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಜನರಿಗಾಗಿ ಕೊಟ್ಟಿರುವಂಥದ್ದು ಪ್ರತಿ ಮನೆಗೆ ತಲುಪಿಸುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ. ನ್ಯೂನತೆಗಳು ಇದ್ದಾಗ ಅಥವಾ ಅರ್ಹ ಫಲಾನುಭವಿಗಳು ಇದ್ದು ಅವರಿಗೆ ಈ ಸೌಲಭ್ಯ ಸಿಕ್ಕಿಲ್ಲ ಅಂತ ಹೇಳಿದಾಗ ನಾವು ಅವರಿಗೆ ತಲುಪಿಸುವಂಥ ಕೆಲಸಕ್ಕೂ ಕೂಡ ಪ್ರಯತ್ನ ಮಾಡಿ ಅದನ್ನು ತಲುಪಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಒಂದು ವಿಶ್ವಾಸ ನನಗಿದೆ, ನಾನು ಇವತ್ತು ರಚಿಸಿರುವಂಥ ಈ ತಂಡ ಜನರಿಗೆ ಬಹಳ ಹತ್ತಿರವಾಗಿ ಕೆಲಸ ಮಾಡುವಂತಹ ಒಂದು ಶ್ರಮ ವಹಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದರ ಜೊತೆಗೆ ಪಕ್ಷದ ಸಿದ್ಧಾಂತಗಳು ಅದರಂತೆ ನಾವು ಕೊಟ್ಟಿರುವಂಥ ಈ ಕಾರ್ಯಕ್ರಮ ಮನೆ ಮನೆಗೆ ತಲುಪಿಸುವಂತಹ ಕೆಲಸ ಕೆಲವರಿಗೆ ಬೇಕೋ ಬೇಡವೋ ಆದರೂ ಸಿಗ್ತಾ ಇದೆ, ಕೆಲವರಿಗೆ ಅರ್ಹರಿದ್ದು ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅದನ್ನ ನಾವು ಈ ಏನು ವ್ಯತ್ಯಾಸಗಳಿದೆ ಅದನ್ನು ಸರಿ ಮಾಡುವಂಥ ಕೆಲಸಕ್ಕೂ ಕೂಡ ಹೆಚ್ಚಾಗಿ ಕೆಲಸ ಮಾಡಬೇಕಾಗುತ್ತೆ. ಈ ಯೋಜನೆಯಲ್ಲಿ ಯಾರಾದರೂ ಅನರ್ಹರಾಗಿ ಯಾರಾದ್ರೂ ಇದ್ರೂ ಕೂಡ ಯಾವುದೇ ಮುಲಾಜೆ ಇಲ್ಲದೆ, ಯಾಕಂದ್ರೆ ಇದು ತೀರಾ ಬಡವರಿಗೆ ಇದನ್ನ ತಲುಪಿಸ್ಬೇಕಾಗಿರುವಂಥದ್ದು. ಇದರ ಜೊತೆಗೆ ವಿದ್ಯಾರ್ಹತೆ ಹೊಂದಿರುವಂತಹ ಪದವೀಧರರಾಗಿರ್ಬೋದು, ಡಿಪ್ಲೊಮಾ ಮಾಡಿರೋರಾಗಿರ್ಬೋದು, ಅವ್ರಿಗೆ ಮಾಹಿತಿಯ ಕೊರತೆಯಿಂದಾಗಿ ಅವರು ಏನಾದರೂ ಇಲ್ಲಿ ಅವರು ನೋಂದಣಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ಕೂಡ ಅವ್ರಿಗೂ ಕೂಡ ಇಲ್ಲಿ ಸೇರಿಸುವಂತ ಕೆಲಸ ಮಾಡಕ್ಕೆ ನಾವು ಕೆಲಸ ಮಾಡಬೇಕಾಗುತ್ತೆ. ಈ ರಚಿಸಿರುವಂತ ಸಮಿತಿ ಪಕ್ಷದ ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಆಶ್ರಯಗಳನ್ನ ಮನೆ ಮನೆಗೆ ತಲುಪಿಸುವಂತದ್ರಲ್ಲಿ ಯಶಸ್ವಿ ಆಗ್ಲಿ ಅಂತ ನಾನು ಶುಭ ಹಾರೈಸುತ್ತೇನೆ. ಆಯ್ತು ಬಂದು ಕೂತ್ಕೊಳ್ಳಿ ಮೇಡಮ್. ಮಧ್ಯಾಹ್ನ ಈ ಕಡೆ ನೋಡ್ಬೇಕು. ಸಂಜೆ ಸಂಜೆ 1 ನಿಮಿಷ ಇದ್ರೆ ಕಟ್ಟಿರಿ ಸರ್. ಮಧ್ಯಾಹ್ನ ಹಾಕೊಡ್ತೀನಿ ಮೇಡಮ್ ಹತ್ರ ಇರ್ಬೇಕು. ಮೊಬೈಲ್